ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋಗೆ ಏನಪ್ಪಾ ಅಂತಂದ್ರ, ನೀವು ನೋಡ್ದಂಗ ಬಾಳ ಜನ ನನ್ಗ ಕಮೆಂಟ್ ಒಳಗ ಮತ್ತ DM ಒಳಗ ಕೇಳ್ತಾರೆ. ಏನಪ್ಪಾ ಅಂದ್ರ 1 ಎಕರೆ ಲ್ಯಾಂಡ್ ಒಳಗ ಮಿನಿಮಮ್ ಎಷ್ಟು ಕುರಿ ಅಥವಾ ಮೇಕೆ ಸಾಕ್ಬಹುದು, ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಸೊ ಇದು ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು, ಎಷ್ಟು ಸಾಕ್ಬೇಕು ಅನ್ನೋದು ಒಂದಿಷ್ಟು ಪಾಯಿಂಟ್ ಮೇಲೆ ಡಿಸೈಡ್ ಆಗಿರುತ್ತ. ಸೊ ಯಾವೆಲ್ಲ ಪಾಯಿಂಟ್ ಗಳ ಮೇಲೆ ಡಿಸೈಡ್ ಆಗಿರುತ್ತ, ಅವು ಯಾವೆಲ್ಲ ಪಾಯಿಂಟ್ಸ್ ಗಳದಾವಂತ ಇವತ್ತಿನ ವಿಡಿಯೋದೊಳಗ ಡೀಟೇಲ್ ಆಗಿ ತಿಳ್ಕೊಳೋಣಂತ. ಸೊ ಇದೆಲ್ಲ ಆದ್ಮೇಲೆ ನಿಮ್ಗೊಂದು ಕ್ಲಾರಿಟಿ ಸಿಕ್ಕುತ್ತ 1 ಎಕರೆದೊಳಗ ಇಷ್ಟಂದ್ರೂ ಮಿನಿಮಮ್ ನಾವು ಸಾಕ್ಬೋದು ಅಂತ. ಹಾಗಾಗಿ ನೀವು 1 ಎಕರೆದೊಳಗ ಎಷ್ಟು ಮೇಕೆ ಅಥವಾ ಕುರಿನ ಸಾಕ್ಬೇಕನ್ನೋದು ಈ ಒಂದಿಷ್ಟು ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವೆಲ್ಲ ಆ ವಿಷಯಗಳು ಅಂತಂದ್ರೆ, ಫಸ್ಟ್ ಪಾಯಿಂಟ್, ನೀವು ಪ್ಯಾಟ್ನಿಂಗ್ ಮಾಡ್ತೀರಾ ಅಥವಾ ಬ್ರೀಡಿಂಗ್ ಮಾಡ್ತೀರಾ, ಅದಾದ್ಮೇಲೆ ಮತ್ತ ನೀವು ಶೆಡ್ ಪದ್ಧತಿ ಒಳಗ್ ಮಾಡ್ತೀರಾ ಅಥವಾ ಮೇಯಿಸ್ಕೊಂಡ್ ಬಂದ್ ಮಾಡ್ತೀರಾ. ನೀವು ಆಹಾರನ ಬೆಳೆಸಿ ಕುರಿ ಅಥವಾ ಮೇಕೆನ ಮೇಂಟೈನ್ ಮಾಡ್ತೀರಾ ಅಥವಾ ಕೊಂಡ್ಕೊಂಡ್ ಬಂದು ಮೇಂಟೈನ್ ಮಾಡ್ತೀರಾ. ನೀರಿನ ವ್ಯವಸ್ಥೆ ಯಾವ ರೀತಿ ಇರುತ್ತ ಅಲ್ಲಿ. ಸೊ ಇವೊಂದಿಷ್ಟು ಪಾಯಿಂಟ್ಸ್ ಗಳು ಏನದಾವಲ್ಲ, ಸೊ ಈ ಪಾಯಿಂಟ್ಸ್ ಗಳ ಮೇಲೆ ನೀವು ಎಷ್ಟು ಕುರಿ ಅಥವಾ ಮೇಕೆ 1 ಎಕರೆದೊಳಗ ಸಾಕಾಣಿಕೆ ಮಾಡ್ಬೋದು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಮೊದಲು 1 ಎಕರೆದೊಳಗ ಏನೆಲ್ಲ ವ್ಯವಸ್ಥೆ ಇರ್ಬೇಕಂತ ತಿಳ್ಕೊಳೋಣಂತ. ಮೊದಲನೇದಾಗಿ ಮೇವಿನ ವ್ಯವಸ್ಥೆ ಇರ್ಬೇಕು, ಅದಾದ್ಮೇಲೆ ಶೆಡ್ಡಿನ ವ್ಯವಸ್ಥೆ, ಅದಾದ್ಮೇಲೆ ಯಾವ ತಳಿ ತರ್ತೀರಿ, ಯಾವ್ದು ಆಯ್ಕೆ ಮಾಡ್ಕೋತೀರಿ, ಕುರಿ ಅಥವಾ ಮೇಕೆ, ಅದ್ರೊಳಗು ಯಾವ ತಳಿಗಳನ್ನ ಆಯ್ಕೆ ಮಾಡ್ತೀರಿ. ಅದಾದ್ಮೇಲೆ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಆಮೇಲೆ ಶೆಡ್ ಕ್ಲೀನ್ ಅಂಡ್ ಸೇಫ್ ಆಗಿರ್ಬೇಕು, ಗಾಳಿ ಮಳಿ ನೀರು ಜಾಸ್ತಿ ಶೆಡ್ ಒಳಗ್ ಇರ್ಲಾರಂಗ. ಸೊ ಇವೆಲ್ಲ ವ್ಯವಸ್ಥೆ ಆದ್ಮೇಲೆ ನೀವು ಮರಿಗಳನ್ನ ತಂದು ಬಿಡ್ಬೋದು. ಸೊ ಎಷ್ಟು ಮರಿಗಳನ್ನ ತಂದು ಬಿಡ್ಬೋದು ಅನ್ನೋದಾದ್ರೆ, ಈಗ ಒಂದು ಆಡು ಸಾಕಾಣಿಕೆ ಮಾಡ್ತೀರಿ ಅಂದ್ರ ನೀವು ಮೇವೆಲ್ಲ ಹಚ್ಕೊಂಡಿರಿ, ಅಲ್ಲಿ ಹಸಿ ಮೇವು ಐತಿ, ಅದ್ರ ಜೊತೆಗೆ 1 ಟೈಮ್ ಹಸಿ ಮೇವು, 1 ಟೈಮ್ ಒಣ ಮೇವು ಕೊಡ್ತೀರಿ, 1 ಟೈಮ್ ಕೈ ತಿಂಡಿ ಕಾನ್ಸಂಟ್ರೇಟ್ ಫೀಡ್ ಕೊಡ್ತೀರಿ ಅಂದ್ರೆ ನೀವು ಮಿನಿಮಮ್ 50ರಿಂದ 60 ಮರಿಗಳನ್ನ ಆರಾಮಾಗಿ ಹಾಕೋಬಹುದು. ಜಾಸ್ತಿ ಹಾಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ, ಹಾಕೋಬಹುದು. ಸ್ವಲ್ಪ ಫುಡ್ ಇಂದು ಶಾರ್ಟೇಜ್ ಆಗುತ್ತೆ. 1 ಎಕರೆದೊಳಗ ಬೆಳೆದಿರುವಂತ ಮೇವು ಹಂಗ ನಾವು ಸ್ಟೋರ್ ಮಾಡ್ಕೊಂಡಿರುವಂತ ಹೊಟ್ಟು ಏನೈತಲ್ಲ 70 ಮರಿಗಳಿಗೆ ಸಫಿಶಿಯಂಟ್ ಆಗಿ. ಇನ್ನ ಕುರಿಗಳ ವಿಚಾರಕ್ಕೆ ಬಂದ್ರೆ ಇವನು ಅಷ್ಟ 50ರಿಂದ 60, 50 ಲಾಸ್ಟ್ ಅಂತ ಹೇಳ್ಬೋದು. ಯಾಕಂದ್ರ ಇನ್ನ ಬ್ರೀಡಿಂಗ್ ಪರ್ಪಸ್ ಗೆ ಹೇಳತ್ತೀನಿ ನಾನು. ಈಗ ಬ್ರೀಡಿಂಗ್ ಪರ್ಪಸ್ ಮಾಡ್ತೀರ ಅಂದ್ರ 1 ಕುರಿ 1 ಮರಿ ಕೊಡುತ್ತ. ಸೊ ಬ್ರೀಡಿಂಗ್ ಕುರಿ ಸಾಕಾಣಿಕೆ ಮಾಡತ್ತೀರ ಅಂದ್ರ ಬೆಟರ್ ನೀವು ಮೇಯಿಸಿ ಮಾಡೋದು ಹಂಗ ಬೆಟರ್. ಯಾಕಂದ್ರ ಇವಕ್ಕ ಹಸಿ ಮೇವು ಹಾಕ್ಬೇಕು, ಒಣ ಮೇವು ಹಾಕ್ಬೇಕು. 60-50 ಮರಿಗಳನ್ನ ಹಾಕ್ತಿವಿ ಅಂದ್ರ ಇಲ್ಲಿನೂ ಫುಡ್ ಸಫಿಶಿಯಂಟ್ ಆಗಲ್ಲ. ಆಮೇಲೆ 1 ಮರಿ ಕೊಡೋದ್ರಿಂದ ಇದ್ರೊಳಗ ನಿಮ್ಗ ಲಾಭ ಅನ್ನೋದು ಜಾಸ್ತಿ ಸಿಗೋದಿಲ್ಲ. ಇನ್ನ ಅದನ್ನ ಬಿಟ್ಟು ಹೆಂಗಂದ್ರ ಪ್ಯಾಟ್ನಿಂಗ್, ಕುರಿ ಸಾಕಾಣಿಕೆ ಒಳಗ ಪ್ಯಾಟ್ನಿಂಗ್ ಮಾಡ್ತೀರಂದ್ರ ನಿಮ್ಗ ಶೆಡ್ ವ್ಯವಸ್ಥೆ ಮೇಲೆ ಎಷ್ಟಾದ್ರೂ ಹಾಕೋಬಹುದು. ಸೊ ಅಂದಾಜು ನಾವ್ ಹೇಳ್ಬೇಕಂದ್ರ ನಮ್ದು ಒಂದು ಶೆಡ್ ಪದ್ಧತಿ ಅಂದ್ರೆ ಇದು 21 ಅಗಲ 45 ಉದ್ದ ಐತಿ. ಸೊ ಇದ್ರೊಳಗ ನಾವು 150ರಿಂದ 200 ಮರಿಗಳನ್ನ ಆರಾಮಾಗಿ ಹಾಕ್ತಿವಿ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರ ಫ್ಯಾಟ್ನಿಂಗ್ ಒಳಗ ಅಂತ ಅನ್ನೋದಾದ್ರೆ, ಫ್ಯಾಟ್ನಿಂಗ್ ಒಳಗ ಈ ಶೆಡ್ ಒಳಗ ನಾವು 150 ಮರಿಗಳನ್ನ ಮಿನಿಮಮ್ ಅಂತೂ ಹಾಕ್ಬಹುದು. 1 ವರ್ಷದ ಹೊಟ್ಟು ಸ್ಟೋರ್ ಮಾಡ್ಕೊಂಡ್ರೆ ನಾವ್ ಅಷ್ಟ್ ಹಾಕ್ಬೋದು. ಇನ್ನ ಬ್ರೀಡಿಂಗ್ ಬಂದ್ರ ಬ್ರೀಡಿಂಗಿಗೆ 1 ಎಕರೆ ಲ್ಯಾಂಡ್ ಒಳಗ ನಾವು ಮೇವಿನ ವ್ಯವಸ್ಥೆ, ಹಸಿ ಮೇವಿನ ವ್ಯವಸ್ಥೆ ಮತ್ತ ಒಣ ಹೊಟ್ಟಿನ ವ್ಯವಸ್ಥೆ, ಅದ್ರ ಜೊತೆಗೆ 1 ಟೈಮ್ ಕಾನ್ಸಂಟ್ರೇಟ್ ಫೀಡ್ ನ ಇಟ್ಕೊಂಡ್ರ 50ರಿಂದ 60 ಮರಿಗಳನ್ನ ಲಾಸ್ಟ್ ಆಗಿ ಹಾಕೋಬಹುದು. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಾಗುತ್ತಂದ್ರ ಅದಕ್ಕ ಕೊಡೋ ಫುಡ್ ಎಷ್ಟು ಹಚ್ಕೊಂಡಿರಿ, ಹಸಿ ಮೇವು ಒಣ ಮೇವು ಎಷ್ಟು ಸ್ಟೋರ್ ಮಾಡ್ಕೊಂಡಿರಿ, ಅದ್ರ ಮೇಲೆ ನೀವು ಎಷ್ಟು ಮರಿಗಳನ್ನ ಹಾಕ್ತಿರಿ ಅನ್ನೋದು ಡಿಸೈಡ್ ಆಗುತ್ತೆ. ಇಲ್ಲಿ ನಾವು ಹೇಳ್ಬೇಕಂದ್ರ 1 ಎಕರೆದೊಳಗ ನಾವು ಒಂದು 3-4 ತರದ ಮೇವು ಹಚ್ಕೊಂಡಿವಿ. ಆ ಮೇವಿನ ಜೊತೆಗೆ ಹಸಿ ಮೇವಿನ ಜೊತೆಗೆ ಬ್ರೀಡಿಂಗ್ ಒಳಗ ಆಡು ಸಾಕಾಣಿಕೆ ಒಳಗ 3-4 ತರದ ಮೇವು ಹಚ್ಕೊಂಡು ವಿತ್ ಒಂದ್ 10 ಟ್ರ್ಯಾಕ್ಟರ್ ಹೊಟ್ಟು ಹಾಕೊಂಡಿವಿ. 1 ಟೈಮ್ ರಾತ್ರಿ ಶೇಂಗಾ ಹೊಟ್ಟು ಮತ್ತ ಗೋಧಿ ಅಂತ ಮೆಕ್ಕೆಜೋಳ ಮತ್ತೆ ಶೇಂಗಾ ಹೊಟ್ಟು 2 ಕೈ ತಿಂಡಿ ಅನ್ನಂಗ ಕೊಡ್ತೀವಿ. ಸೊ ಇವಿಷ್ಟು ಕೊಟ್ಟು ನಾವು ಈಗ ಸದ್ಯಕ್ಕ ನಮ್ಮ 40 ಮರಿಗಳದಾವ, ಆರಾಮಾಗಿ ಮೇಂಟೈನ್ ಆಗತ್ತವ. ಸೊ ಇನ್ನೂ ನಾವು 20 ಮರಿಗಳನ್ನ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಜಾಸ್ತಿ ಹಾಕೊಂಡ್ರ ನಮ್ಗ ಸ್ವಲ್ಪ ರಿಸ್ಕ್, ಅಂದ್ರ ಮರಿಗಳಿಗೆ ಸಫಿಶಿಯಂಟ್ ಆಹಾರ ಆಗೋದಿಲ್ಲ, ಆಮೇಲೆ ಮರಿಗಳು ವೀಕ್ ಆಗ್ತಾವ. ಸೊ ಜಾಸ್ತಿ ಹಾಕೊಳ್ಳೋದಕ್ಕಿಂತ ನಮ್ಮಲ್ಲಿ ಎಷ್ಟಿರುತ್ತ ಅಷ್ಟ್ರೊಳಗ ಅವನ್ನ ಮೇಂಟೈನ್ ಮಾಡೋದು ಬೆಟರ್. ಸೊ 2-3 ಎಕರೆ ಲ್ಯಾಂಡ್ ಇತ್ತಂದ್ರ ನಾವ್ ಇನ್ನೂ ಜಾಸ್ತಿನೇ ಮಾಡ್ಕೋಬಹುದು. ಹಿಂಗ ಇನ್ನ ಕುರಿ ಫ್ಯಾಟ್ನಿಂಗ್ ಒಳಗ ಕುರಿದು ಈ 10 ಟ್ರ್ಯಾಕ್ಟರ್ ಹೊಟ್ಟಷ್ಟೇ ಲೆಕ್ಕ ಬರ್ತಾ. ಇಲ್ಲೇ 1 ಎಕರೆ ಲ್ಯಾಂಡ್ ಅನ್ನೋದಾಗ್ಲಿ ಹಸಿ ಮೇವು ಅನ್ನೋದಾಗ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಇನ್ನ ಏನಂದ್ರ ಕುರಿಗಳಿಗೂ ಹಸಿ ಮೇವು ಹಾಕ್ಬಹುದು, ಬಟ್ ಹೆಂಗಂದ್ರ ಫ್ಯಾಟ್ನಿಂಗ್ ಅಂದ್ರ ಫ್ಯಾಟ್ ಸ್ವಲ್ಪ ಜಾಸ್ತಿ ಬರೋದಿಲ್ಲ ಹಸಿ ಮೇವಿಗೆ. ರೀಸನ್ ಏನಪ್ಪಾ ಅಂದ್ರ ಅದ್ರೊಳಗ
ನಾರಿನಂಶ ಮತ್ತು ನೀರಿನಂಶ ಎರಡೂ ಜಾಸ್ತಿ ಇರೋ ಕಾರಣ ಮರಿಗಳು ತಿಂದ್ರೆ ಈಸಿಯಾಗಿ ಡೈಜೆಷನ್ ಆಗಿ ಈಸಿಯಾಗಿ ಹೋಗ್ಬಿಡ್ತ. ಸೊ ಹಂಗಾಗಿ ಅದು ಮೈಗೆ ಹತ್ತೋದಿಲ್ಲ. ಒಣ ಮೇವು ಕೊಡೋದ್ರಿಂದ ಏನಾಗುತ್ತ ಅಂದ್ರ ಫ್ಯಾಟ್ನಿಂಗ್ ಅನ್ನೋದು ಚಲೋ ಬರುತ್ತ, ಮರಿಗಳು ವೇಟ್ ಗೇನ್ ಆಗ್ತಾವ ಒಣ ಮೇವಿಂದ. ಸೊ ಹಿಂಗಾಗಿ ನಾವು ಒಣ ಮೇವು ಕೊಟ್ಟು ಈ 10 ಟ್ರ್ಯಾಕ್ಟರ್ ಹೊಟ್ಟೊಳಗಂದ್ರ ನಮ್ಮ ಫ್ಯಾಟ್ನಿಂಗ್ ಒಳಗೆ ಎಷ್ಟು ಕುರಿಗಳ ಬ್ಯಾಚ್ ಮಾರ್ಬೋದಂದ್ರ ಒಂದು 40 ಕುರಿಗಳ ಬ್ಯಾಚ್ ಮಿನಿಮಮ್ ಒಂದು 3 ಬ್ಯಾಚ್ ನ ಮಾರ್ಬೋದು ಈ 10 ಟ್ರ್ಯಾಕ್ಟರ್ ಒಳಗ. ಅದು 2.5 ತಿಂಗಳು 3 ತಿಂಗಳು ಒಳಗ ಅನ್ನೋದಾದ್ರೆ 3 ಬ್ಯಾಚ್ ನ 1 ವರ್ಷದೊಳಗ. ಸೊ ಇಲ್ಲಿ ಎಷ್ಟು ಎಕರೆ ಲ್ಯಾಂಡ್ ಒಳಗ ಎಷ್ಟು ಜಾಗದೊಳಗ ಎಷ್ಟು ಮರಿಗಳನ್ನ ಹಾಕ್ತಿವಿ ಅನ್ನೋದಕ್ಕಿಂತ ಯಾವ ರೀತಿ ನಾವು ಮರಿಗಳನ್ನ ಮೇಂಟೈನ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತ. ಸೊ ಅದರ ಲೆಕ್ಕಕ್ಕೆ ಬಂದ್ರ ನಾನು ಹೇಳ್ದಂಗ ಶೆಡ್ಡಿನ ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕು. ಅಂದ್ರ ನೀವು ಕುರಿ ಅಥವಾ ಮೇಕೆ ಸಾಕಾಣಿಕೆ ಯಾವುದೇ ಮಾಡ್ರಿ ಮಾಡೋಕ್ಕಿಂತ ಮುಂಚೆ ಏನೈತಲ್ಲ ಏನಂದ್ರ ನಮ್ದು ಪ್ಲಾನ್ ಶೆಡ್ ಯಾವ ರೀತಿ ಇರಬೇಕು, ಫಸ್ಟ್ ಪ್ಲಾನ್ ಯಾವ ತಳಿ ಆಯ್ಕೆ ಮಾಡ್ಕೋಬೇಕು, ಅದಾದ್ಮೇಲೆ ಮತ್ತ ನಾವು ಬ್ರೀಡಿಂಗ್ ಮಾಡ್ಬೇಕಾ ಅಥವಾ ಫ್ಯಾಟ್ನಿಂಗ್ ಮಾಡ್ಬೇಕಾ ಇದ್ರ ಬಗ್ಗೆ ನಮ್ಗೆ ಫುಲ್ ಕ್ಲಾರಿಟಿ ಇರ್ಬೇಕು. ಅದಾದ್ಮೇಲೆ ನಾವು ಶೆಡ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದಿರ್ಬೇಕು. ಇದಾದ್ಮೇಲೆ ಕರೆಕ್ಟ್ ಆಗಿ ಅಲ್ಲಿ ಫುಡ್ಡಿನ ವ್ಯವಸ್ಥೆ ಇರಬೇಕು. ನೀವು ಹಸಿ ಮೇವು ಹಚ್ಕೊಳತ್ತೀರಿ ಅಂದ್ರ ನೀವು ಮರಿಗಳು ತರೋಕ್ಕಿಂತ 3 ತಿಂಗಳು ಮುಂಚೆನೆ ಹಸಿ ಮೇವು ಹಚ್ಕೊಂಡಿರ್ಬೇಕು. ಅಂದ್ರೆ ಕಟಾವ್ ಡೇಟ್ ಬರೋ ಟೈಮಿಗೆ ನೀವು ಮರಿಗಳನ್ನ ತಂದು ಹಾಕ್ಬೇಕು. ಕಟಾವ್ ಡೇಟ್ ಬರ್ಲಾರೆ ಮರಿಗಳನ್ನ ತಂದು ಹಾಕೋಂಗಿರೋದಿಲ್ಲ. ಅದಾದ್ಮೇಲೆ ಒಣ ಮೇವು 1 ವರ್ಷದ ಒಣ ಮೇವು ಸ್ಟೋರ್ ಮಾಡ್ಕೊಂಡಿಂದನ ನೀವು ಮರಿಗಳನ್ನ ಹಾಕೋಬೇಕು. ಯಾಕಂದ್ರೆ ಈಗ ಕುರಿ ಅಥವಾ ಮೇಕೆ ಸಾಕಾಣಿಕೆ ಯಾವುದೇ ಮಾಡ್ರಿ ನೀವು ಒಣ ಮೇವು ಶಾರ್ಟೇಜ್ ಆಯ್ತಂದ್ರ ಅಲ್ಲಿ ಅರ್ಧಕ್ಕ ನಿಂತು ಬಿಡುತ್ತ. ಕುರಿ ಸಾಕಾಣಿಕೆ ಮಾಡಾಕತ್ತಿದ್ರ ಅಂದ್ರೂ 1-2 ಬ್ಯಾಚ್ ಮಾರಿ ನಾವು ಸ್ಟಾಪ್ ಮಾಡ್ಬೋದು. ಆದ್ರೆ ಮೇಕೆ ಸಾಕಾಣಿಕೆ ಮಾಡಾಕತ್ತಿದ್ರ ಸ್ವಲ್ಪ ಹಿಂಗಾಗಿ ಬಹಳ ಜನ ಲಾಸ್ ಆಗ್ತಾರೆ. ಯಾಕಂದ್ರ ನಮ್ಗ ವರ್ಷಕ್ಕ ಮಿನಿಮಮ್ ಒಂದು 4 ಬ್ಯಾಚ್ ಹೋದ್ರ ಅಥವಾ 3 ಬ್ಯಾಚ್ ಹೋದ್ರ ನಮ್ಗ ಲಾಭ ಅನ್ನೋದು ಸಿಗುತ್ತೆ. ಇಲ್ಲೇ ಫುಡ್ಡಿಂದ ಬಗ್ಗೆ ನಾಲೆಜ್ ಇರ್ಲಾರೆ ಅರ್ಧಮರ್ಧ ಫುಡ್ ಸ್ಟೋರ್ ಮಾಡ್ಕೊಂಡು ಮರಿಗಳನ್ನ ಅರ್ಧಮರ್ಧ ಶೆಡ್ ಕಟ್ಟಿ ಮರಿಗಳನ್ನ ತಂದು ಶೆಡ್ಡಿಗೆ ಹಾಕಿಂದ ನಾವು ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಂತ ಹೋಗೋಷ್ಟೊಳಗೆ ಮಳಿಗಿಳಿ ಬಂದು ಮರಿಗಳು ತೊಳೆದು ಅದಾದ್ಮೇಲೆ ಮರಿಗಳ ಅನಾರೋಗ್ಯಕ್ಕೆ ಬಿದ್ದು ವ್ಯಾಕ್ಸಿನೇಷನ್ ಡಿವಾರ್ಮಿಂಗ್ ಏನೂ ಇಲ್ಲಾರೆ ಆಮೇಲೆ ಫುಡ್ಡಿಂದ ಅರ್ಧಮರ್ಧ ವ್ಯವಸ್ಥೆ ಇದ್ದು ಇವೆಲ್ಲ ರೀಸನ್ಗಳಿಂದ ಏನಾಗ್ಬಿಡುತ್ತಂದ್ರೆ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಅವಾಯ್ಡ್ ಮಾಡ್ರಿ. 1 ಎಕರೆದೊಳಗೆ ನೀವು ಮೇಕೆ ಸಾಕಾಣಿಕೆ ಮಾಡಬಹುದು. ಸ್ಟಾರ್ಟಿಂಗ್ ಮಾಡತ್ತೀರಿ ಅಂದ್ರೆ ಫಸ್ಟ್ 5 ರಿಂದ 6 ಮರಿಗಳು 10 ಬಹಳ ಆಗುತ್ತೆ. ಸೊ 5 ರಿಂದ 6 ಮರಿಗಳನ್ನ ತಗೊಂಡ್ ಬರ್ರಿ. ಯಾಕಂದ್ರೆ ಅದ್ರೊಳಗು ಹೆಂಗಂದ್ರ ಕಂದ್ ಹಾಕ್ತಾವ ಮರಿಗಳು, ರೋಗ ಬರ್ತಾವ, ಡೆಲಿವರಿ ಅಂದ್ರೆ ಪ್ರೆಗ್ನೆಂಟ್ ಇರೋ ಆಡ್ ಏನಾರು ತಂದ್ರಿ ಅಂದ್ರೆ ಬಹಳ ಸೇಫ್ ಆಗಿ ನೋಡ್ಕೋಬೇಕು. ಬಿಫೋರ್ 15 ದಿನ ಮುಂಚೆ ಡೆಲಿವರಿ ಆಗ್ತಾವಂದ್ರೆ ಮರಿಗಳನ್ನ ಬಹಳ ಜೋಪಾನವಾಗಿ ನೋಡ್ಕೋಬೇಕಾಗುತ್ತೆ, ಸಪ್ರೇಟ್ ಆಗಿ ಮಾಡಿಟ್ಕೋಬೇಕಾಗುತ್ತೆ. ಸೊ ಬೆಟರ್ ನೀವು 5-6 ಮರಿಗಳನ್ನ ತಂದ್ರ ನಿಮ್ಗೆ ಅವಿಷ್ಟು ಡೆಲಿವರಿ ಆಗಿ ಆ ಮರಿಗಳನ್ನ ಜೋಪಾನ ಮಾಡೋಷ್ಟೊಳಗೆ ನಿಮ್ಗೆ ಅದ್ರ ಬಗ್ಗೆ ಒಂದು ನಾಲೆಜ್ ಸಿಗುತ್ತೆ. ಇನ್ನು ಫ್ಯಾಟಿಂಗ್ ಮಾಡತ್ತೀರಿ ಅಂದ್ರೆ ಅದನ್ನು ಅಷ್ಟೇ ಒಂದು 10 ರಿಂದ 15 ಮರಿಗಳಿಂದ ಸ್ಟಾರ್ಟ್ ಮಾಡ್ಕೊರಿ. ಅದ್ರ ಬಗ್ಗೆನೂ ಪೂರ್ತಿಯಾಗಿ ನಿಮ್ಗೆ ನಾಲೆಜ್ ಸಿಗುತ್ತೆ. ಆ್ಯಂಡ್ ಕುರಿ ಅಥವಾ ಮೇಕೆ ಸಾಕಾಣಿಕೆ ಯಾವ್ದು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಬೇಕಂದ್ರೆ ನೆಕ್ಸ್ಟ್ ಸೀರೀಸ್ ಅಂದ್ರೆ ಶಾರ್ಟ್ಸ್ ಅಥವಾ ರೀಲ್ಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೋರಿ. ಅದ್ರೊಳಗೆ ಪಾರ್ಟ್ ವೈಸ್ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅಷ್ಟು ಪಾರ್ಟ್ ನೋಡಿದ್ದೆ ಆದ್ರೆ ನಿಮ್ಗೆ 90% ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನೀವು ಲಾಸಸ್ಸನ್ನು ಅವಾಯ್ಡ್ ಮಾಡ್ಬೋದು. ಸೊ ಇಷ್ಟಿತ್ತು ಇವತ್ತಿನ ಮಾಹಿತಿ. ಸೊ ಇದೆಲ್ಲ ನಿಮ್ಗೆ ಯೂಸ್ಫುಲ್ ಆಗೈತಿ ಅನ್ಕೋತೀನಿ. ಆ್ಯಂಡ್ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸೊ ಇವೆಲ್ಲ ಮಾಹಿತಿ ನನಗಾದ ಅನುಭವದ ಪ್ರಕಾರ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಲಾಸ್ ಆಗಿರಿ ನಾವೇನೆಲ್ಲ ಮಿಸ್ಟೇಕ್ಗಳನ್ನ ಮಾಡೀವಿ ಈಗ ಕುರಿ ಅಥವಾ ಮೇಕೆ ಸಾಕಾಣಿಕೆ ಒಳಗೆ ಭಾಳ ಜನ ಲಾಸ್ ಆಗ್ತಾರ, ಭಾಳ ದುಡ್ಡನ್ನ ಹಾಳು ಮಾಡ್ಕೋತಾರ. ಸೊ ನಾವು ಲಾಸ್ ಆದಾಗ ನಮ್ಗೆ ಎಷ್ಟು ಫೀಲ್ ಆಗೈತಿ, ಎಷ್ಟೆಲ್ಲ ಕಳ್ಕೊಂಡ್ವಿ ಅನ್ನೋದು ನಮ್ಗೆ ಗೊತ್ತು. ಸೊ ನೆಕ್ಸ್ಟ್ ಬರುವಂಥ ಹೊಸ ಫಾರ್ಮರ್ಸ್ಗೆ ಈ ಎಲ್ಲ ಸಮಸ್ಯೆಗಳಿಂದ ದೂರ ಇಡಿಸ್ಬೇಕು ಅನ್ನೋದು ನಮ್ದು ಉದ್ದೇಶ. ಸೊ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಾರ ಅವರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.